ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಕೊಟ್ಟು ಡೈರಿ ಕೊಟ್ಟು ವ್ಲಾಗ್ ಅಪ್ಲೋಡ್ ಮಾಡಿ ಅಲ್ಲಿಂದ ಆಯಿತು. ಜನರೇಟ್ ಸ್ಟಾರ್ಟ್ ಕೂಡ ಆಯಿತು. ಜೂಲಿ ಜೂಲಿ ಪನ್ನೀರಲ್ಲೇ ನೋಡಿ ಆಲ್ಮೋಸ್ಟ್ ಹಣ್ಣಾಗ್ತಾ ಬಂದಿದೆ. ನಾಳೆಗೆ ಸಾಧಾರಣ ಹಣ್ಣಾಗ್ಬೋದು. ಮೊನ್ನೆ ಪತ್ರೆ ನೋಡಿ, ಇದು ನಿನ್ನೆದು ಪುಚ್ಚನ್ ಕೈ ಬೈಟಲ್ಲೇ ಕಾಯಿಗೆ ತಿನ್ನಗೆಲ್ಲೇ ಕಾಯಿಗೆ ಒಂದು ಸ್ವಲ್ಪ ಉಳಿಸ್ತಾಳೆ ಅಮ್ಮನಿಗೆ ಬರುವಾಗ ಕೊಡಲಿಕ್ಕೆ. ಅಮ್ಮ ಇಲ್ಲಿ ತಿನ್ನುವಾಗ ಇಲ್ಲಿಂದ ಹಾಲು ಕುಡಿದವಳು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಹಾಗೆ ಎಲ್ಲಿಯಾದರೂ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಅಪ್ಪಂದು ಕಾರಣ ಜೊತೆ ಕೆಲಸ ಆಗ್ತಾ ಉಂಟು. ನಿನ್ನೆ ಕೊಯ್ದದ್ದು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ಇಷ್ಟೇ. ನಾನು ಬೆಳಿಗ್ಗೆ ಎದ್ದು ಹಾಲು ಕರೀಲಿಕ್ಕೆ ಎಂಡ್ ಆಗುವಷ್ಟರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಹಾಲು ಕೊಟ್ಟು ಡೈರಿ ಕೊಟ್ಟು ವ್ಲಾಗ್ ಅಪ್ಲೋಡ್ ಮಾಡಿ ಅಲ್ಲಿಂದ ಮನೆ ತಲುಪಿ 2 ಸಲ ಚಹಾ ಎಲ್ಲ ಕುಡ್ದಾಗಿ ಇವಾಗ ಮುಗಿಸ್ತಾ ಬಂದಿದೆ. ನಂದಷ್ಟು ತಗೋಗ ಮನೆಯೊಳಗೆ ಕೆಲಸ ಎಲ್ಲ ಆಗಿ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯ್ತು. ಇನ್ನವರನ್ನೊಂದು ಸ್ನಾನ ಮಾಡಿಸ್ಬೇಕು. ಟಿಂಕಿ ನೋಡಿ, ಟಿಂಕಿ ಏಯ್ ಉದಾಶಿನಿ, ಟಿಂಕಿ ಎಂತ ನಿದ್ದೆ ಮಾರೆ ನಿಂಗೆ? ಹಾಂ ಹೌದಾ, ಪಾಪ ಚಿಂಕಿ, ನನ್ನ ಚಿಂಕಿ. ರಿಂಕು ರಿಂಗ ಬಿಸಿಲು ಕಾಯಿಸೋದು, ಚಳಿ ಕಾಯಿಸೋದು ಅಲ್ಲನಾ? ಆಯಿತು. ಜನರೇಟ್ ಸ್ಟಾರ್ಟ್ ಕೂಡ ಆಯಿತು. ಜೂಲಿ ಜೂಲಿ ಎಂತ? ಓಯ್ ಇಬ್ಬರದ್ದು ಕೂಡ ಸ್ನಾನ ಮಾಡಿಸಿ ನಾನು ಹೊರಗೆ ತಂದು ಕಟ್ಟಿದೆ. ಊಟಕ್ಕೆ ನಾನು ಕಟ್ಟಿದ್ದೇನೆ. ಇನ್ನು ಹೋಗಿ ತಿಂಡಿ ತಿಂದು ಆಮೇಲೆ ನನಗೊಂದು ಸ್ವಲ್ಪ ಬಜಾವ್ ಮಾಡಬೇಕು. ಸ್ವಲ್ಪ ಉಂಟು ಬಜಾವು, ಇನ್ನೊಂದು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಬೇಕು. ಬಜಾವ್ ಆದಮೇಲೆ ನನಗೆ ಇದಕ್ಕೆ ಹೋಗಬೇಕು, ಎಂತ ರೇಷನ್ ತರಲಿಕ್ಕೆ. ಮಂತ್ಲಿ ಸಿಗ್ತದಲ್ಲ, ಲಾಸ್ಟ್ ಮಂತಿದು ಅಕ್ಕಿ ಒಳ್ಳೇದಿರಲಿಲ್ಲ, ಫುಲ್ಲು ಕಲ್ಲಿತ್ತು. ಈ ಸಲದ ಹೇಗುಂಟು ಅಂತ ಗೊತ್ತಿಲ್ಲ, ನೋಡುವ. ಪನ್ನೀರಲ್ಲೇ ನೋಡಿ ಆಲ್ಮೋಸ್ಟ್ ಹಣ್ಣಾಗ್ತಾ ಬಂದಿದೆ. ನಾಳೆಗೆ ಸಾಧಾರಣ ಹಣ್ಣಾಗ್ಬೋದು. ಮೊನ್ನೆ ಗ್ರೀನ್ ಇತ್ತಲ್ಲ, ಇವಾಗ ಒಂಥರ ಪೇರಳೆ ಹಣ್ಣಾದ ಹಾಗೆ ಕಲರ್ ಹೇಗೆ ಬರುತ್ತೆ ಹಾಗೆ ಬಂದಿದೆ. ಇನ್ನೊಂದು ಉಂಟು, ಅಲ್ಲಿ ಉಂಟು, ನಾನು ಇವತ್ತು ನೋಡಿದ್ದು. ಅಲ್ಲ, ಮೊನ್ನೆ ಪುಚ್ಚಕ್ಕ ಹುಡುಕಿದ್ಲಂತೆ, ಅವಳಿಗೆ ಸಿಗಲಿಲ್ಲ, ನನಗೆ ಸಿಕ್ಕಿತಪ್ಪ. ಅಲ್ಲಿ ಇನ್ನೊಂದುಂಟು, ಅಲ್ಲಿ ಪತ್ರೆ ನೋಡಿ, ಇದು ನಿನ್ನೆದು, ಇದು ಮೊನ್ನೆದು. ಗೋಣಿಲಿ ತುಂಬಿಸಿಡ್ಬೇಕಂದ್ರೆ ಹೀಗೆ ಚೆಂದ ಬಿಸಿಯಾಗಿ ಆದಮೇಲೆ ತುಂಬಿಸಿಡ್ಬೇಕು. ಇದು ಇವತ್ತಿದ್ದು. ಪುಚ್ಚನ್ ಕೈ ಬೈಟಲ್ಲೇ ಕಾಯಿಗೆ ತಿನ್ನಗೆಲ್ಲೇ ಕಾಯಿಗೆ
mīgēl nāsi bugli, titte sulāpara sali puccad gaulu nāsi bugli. ಆಯ್ತೆ ನೇರಳೆ, ಪನ್ನೇರಳೆ. ಅಕ್ಕನಿಗೆ ಪನ್ನೇರಲ್ಲಿ ಸಿಗಲಿಲ್ಲ. ಅಕ್ಕನ ಕಮೆಂಟ್ ಅಪ್ಪನಿಗೆ ಹೇಳಿದೆ ನಾನು. ಅದಕ್ಕೆ ಅಪ್ಪ ಹೇಳೋದು ಅವಳು ಅಷ್ಟೆಲ್ಲ ಹುಡುಕಿ ಅವಳಿಗೆ ಸಿಗಲಿಲ್ವಾ ಅಂತ ಹೇಳ್ತಿದ್ದಾರೆ ಅಪ್ಪ. ಗುಲಾಬಿ ಆಗ್ತಾ ಉಂಟು ನಮ್ಮ ಮನೆಯಲ್ಲಿ ಈಗ. ಏನಂದರೆ ಇದು ಮೇಂಟೈನ್ ಮಾಡಿ ತುಂಬ ಕಷ್ಟ. ನೋಡಿ ಬುಡ ಹೇಗೆ ಉಂಟಿದ್ದರ್ದು. ಹೂ ಆಗುವಾಗ ಒಂದು ನೋಡಲಿಕ್ಕೆ ಚಂದ. ತಿಂಡಿ ತಿಂದು ಈಗ ಬಜಾವಿಗೆ ಬಂದೆ. ಬಜಾವು ನಿನ್ನೆ ಅಷ್ಟು ಸುಲಭದಲ್ಲಿಲ್ಲ ಮಾಡಲಿಕ್ಕೆ, ಯಾಕಂದರೆ ನಿನ್ನೆ ಎಲ್ಲ ಒಂದೇ ಕಡೆ ಬಿದ್ದುಕೊಂಡಿತ್ತು. ಇಡುಸುಡಿ ತೊಗೊಂಡು ಬಂದಿದ್ದೆ, ಗುಡಿಸಿ ಬೇಗ ಬೇಗ ಆಯಿತು. ಆದರೆ ಇವತ್ತೊಂದು ಸ್ವಲ್ಪ ಬೇರೆ ಬೇರೆ ಕಡೆ ಹೋಗಿ ಚೂರು ಚೂರು ರಾಶಿ ಮಾಡಿ ಗೋಣಿಯಲ್ಲಿ ತುಂಬಿಸ್ಕೊಳ್ಬೇಕಷ್ಟೇ. ನಿನ್ನೆ ಅಷ್ಟು ಬೇಕಂತಿಲ್ಲ, ಇವತ್ತು ಒಂದು ಗೋಣಿ ಇದ್ದರೆ ಸಾಕು. ಯಾಕಂದರೆ ನಿನ್ನೆದು ಮುಕ್ಕಾಲು ಗೋಣಿ ಇತ್ತು, ಅದು ಹಾಕಿ ಬಂದಿದ್ದೇನೆ ಹಟ್ಟಿಗೆ. ಇನ್ನು ಮಂಗಳಗೌರಿಯ ಬುಡಕ್ಕೆ ಹಾಕಲಿಕ್ಕೆ ಬೇಕಾದ್ದು. ಹಾಗೆ ನಾನಿಲ್ಲಿ ದನಗಳು ಇರುವ ಹತ್ರನೇ ಬಂದಿದ್ದೇನೆ. ನಿಮಗೆ ಮಂಗಳಗೌರಿ ಕಾಣಿಸ್ತಿದ್ದಾಳ? ಎಲ್ಲೋ ಕಾಣ್ತಾ ಇದ್ಲು, ಇಲ್ಲಿ ಇದ್ಲು, ಹಿಂದೆ ಇದ್ದಾಳೆ. ಬಜಾವ್ ಮಾಡಿ ಅವರನ್ನೊಂದು ಬದಲಿಸಿ ಮತ್ತೆ ನನಗೆ ರೇಷನ್ ತರಲಿಕ್ಕೆ ಹೋಗ್ಲಿಕ್ಕುಂಟು ಅಂತ ಹೇಳಿದ್ದಲ್ಲ, ಅಲ್ಲಿ ಹೋಗ್ಲಿಕ್ಕುಂಟು. ಒಂದು ಗುಣಿ ಫುಲ್ ಆಯಿತು. ಇವಳಿದ್ಲು ನೋಡಿ ನನ್ನೊಟ್ಟಿಗೆ, ಕೊಂಗಿರಿ ಇದ್ಲು, ಕೊಂಗಿರಿ. ಅದು ನಾನು ಬಜಾವು ಆಚೀಚೆ ಮಾಡಿ ಹಾರಿಸುವಾಗ ಮುಂದೆ ಮುಂದೆ ದೂಡುವಾಗ ಅದು ಚಿಕ್ಕ ಚಿಕ್ಕ ಕೀಟಗಳೆಲ್ಲ ಹಾರ್ತದಲ್ಲ, ಅದನ್ನು ಅವಳು ಹಿಡಿಯೋದು. ಅವಳ ಅಂತ ಗೊತ್ತಿಲ್ಲ ನನಗೆ, ನಾನು ಕೊಂಗಿರಿ ಅಂತ ಕರೀದು. ಕೊಂಗಿರಿ, ಈ ಕೊಂಗಿರಿ, ಕೊಂಗಿರಿ. ಬಜಾವ್ ಆಯಿತು. ಈಗ ನಾನೊಮ್ಮೆ ಪುಟ್ಟಕ್ಕನ ಹತ್ರ ಹೋಗ್ತಿದ್ದೇನೆ. ಪುಟ್ಟಕ್ಕನನ್ನೊಂದು ಬದಲಿಸಿ ಬಜಾವ್ ತೊಗೊಂಡು ಮನೆಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಕೈಕಂಬಕ್ಕೆ ಹೋಗಬೇಕು ರೇಷನ್ ತರಲಿಕ್ಕೆ. ಪುಟ್ಟಕ್ಕನ ಹತ್ರ ನೋಡಿ ಇಲ್ಲಿ ಒಂದು ಕರೆ ಉಂಟು. ಅವಳ ಹತ್ರನೇ ಇನ್ನೊಬ್ಳಿರ್ತಾಳೆ ನೋಡಿ, ಇದ್ದಾಳೆ. ಇನ್ನೊಂದು ಮಂಗಳಗೌರೊಟ್ಟಿಗೆ ಉಂಟು, ಅದನ್ನು ನನ್ನೊಟ್ಟಿಗೆ ಬಂದಿತ್ತಲ್ಲ. ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನೀರೆಲ್ಲ ಕುಡಿದು ಇವಾಗ ರೇಷನ್ ತರಲಿಕ್ಕೆ ಹೊರಟಾಯಿತು. ಗೋಣಿ ಕಾರ್ಡು ಎಲ್ಲ ಸಹ ತಗೊಂಡಂದುಂಟು. ಇನ್ನು ಹೋಗಿ ಬರುವ. ಎಷ್ಟೊತ್ತಾಗ್ತದೆ ಅಲ್ಲಿಂದ ಬರುವಾಗ, ಸರ್ವರ್ ಬ್ಯುಸಿ ಉಂಟಾ ಎಂತಂತ ಗೊತ್ತಿಲ್ಲ, ನೋಡುವ. ರೇಷನ್ ಸಿಕ್ಕಿತ್ತು, ರೇಷನ್ ತಗೊಂಡು ಮನೆಗೆ ಬಂದೆ. ಒಂದದ್ದು ನೋಡಿ ಇವರೆಲ್ಲ ತಿಂಡಿ ತಗೊಂಡು ಬಂದಿದ್ದೇನೆ ಅಂತ ಕಾಯ್ತಿದ್ದಾರೆ. ನಾನು ರೇಷನ್ ಬಿಟ್ಟು ಬೇರೆ ಎಂತ ಸಹ ತರಲಿಲ್ಲ. ರಿಂಗಿ ಟೀ ಟೈಮ್. ಇವರಿಬ್ಬರು ಚಿಪ್ಸ್ ತಿಂತ ಇತ್ತು. ಇವರಿಗೆ ಇನ್ನು ರಸ್ಕ್ ಬೀಳ್ಬೇಕಷ್ಟೇ. ಇವಳಿಗೆ ಬೂಸದ್ದು ನೀರು ಕೊಡೋದು ಮಧ್ಯಾಹ್ನ, ಅದು ಅಭ್ಯಾಸ ಆಗಿದೆ. ನಾನು ಈಗ ಮರ್ತೋಗಿತ್ತು ನನಗೆ. ಸೀದಾ ಹುಲ್ಲಿಗೆ ಹೋಗುವಂತ ಕರಿತಿದ್ದಾಳೆ, ಹಾಗೆ ಕೊಟ್ಟದೀಗ. ಒಂದು ಸ್ವಲ್ಪ ಉಳಿಸ್ತಾಳೆ ಅಮ್ಮನಿಗೆ ಬರುವಾಗ ಕೊಡಲಿಕ್ಕೆ. ಅಮ್ಮ ಇಲ್ಲಿ ತಿನ್ನುವಾಗ ಇಲ್ಲಿಂದ ಹಾಲು ಕುಡಿದವಳು. ಭಾರಿ ಪೋಖ್ರಿ ಇದ್ದಾಳೆ ಗೊತ್ತುಂಟ ಇವಳು. ಫುಲ್ ಪ್ಲ್ಯಾನ್ ಅವಳದು. ಕುಡಿ ಕುಡಿ. ಮಧ್ಯಾಹ್ನ ಊಟ ಆಗಿ ಮಲಗಿ ಹೋಗಿ ದನಗಳನ್ನು ಬಿಟ್ಟದ್ದು. ಅವಳು ಮಂಗಳೂರಿಗೆ ಮುಂಚೆನೇ ಹೊಳೆಗೆ ಹೋಗಿದ್ಲು. ಅಪ್ಪ ಹೇಳಿದರು, ಅವಳು ಹೋದ್ಲು, ಹೋಗಿ ಅವಳನ್ನು ಬಿಡು ಪುಟ್ಟಕ್ಕನನ್ನು ಅಂತ. ನಾನು ಪುಟ್ಟಕ್ಕನ ಬಿಟ್ಟು ಚಹಾ ಕುಡಿದು ಸೀದಾ ಬೇಗ ಬೇಗ ಓಡಿ ಬಂದೆ. ಎಲ್ಲಾದರೂ ಹೊಳೆಯಿಂದ ಆಚೆಗೆ ಹೋಗ್ತಾರಾ ಅಂತ. ಇಲ್ಲ, ಅವರು ರಿಟರ್ನ್ ಮತ್ತೆ ಪ್ಲೇಸ್ಗೆ ಬಂದರು. ನಾನು ಫುಲ್ ಹಿರಿದು ಹೋಗಬೇಕು ಮನೆಗೆ. ಅವರು ಇಲ್ಲೇ ಇದ್ದಾರೆ. ಒಂದು ವೇಳೆ ಮನೆಗೆ ಹೋದರೆ ಕಟ್ಟಿ ಹಾಕಿ ಈಚೆ ಬರೋದು. ಹೇಗೋ ಆವಾಗ ಹಾಳೆ ಕಟ್ಕೊಂಡು ಬಂದಿದ್ದೆ. ಆವಾಗ ನನ್ನದು ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಹಾಗೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಅರ್ಧ ತೋಟದ್ದು ಹಾಳೆ ಕಟ್ ಮಾಡಿ ಸೋಗೆ ಎಲ್ಲ ತೆಂಗಿನ ಮರದ ಬುಡಕ್ಕೆ ಹಾಕಿ ಆಮೇಲೆ ಆ ಹಾಳೆನ ತಂದು ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಇಟ್ಟಿದ್ದೇನೆ. ಅದನ್ನೀಗ ಅವರಿಗೆ ಹಾಕಬೇಕು. ಒಂದು ಕಟ ಹುಲ್ಲಾಗಬೇಕು. ಈಗ ದನಗಳಿಗೆ ಹುಲ್ಲು ಸಾಕಾಗುವುದಿಲ್ಲ, ಅದಕ್ಕೋಸ್ಕರ ಬೇರೆ ಎಂತಾದರೂ ಕೊಡಲಿಕ್ಕೆ ಇರ್ತದೆ. ಅಂದರೆ ಹಿಂಡಿ ಕುಡಿಲಿಕ್ಕೆ ಅದು ಇದು ಅಂತ ಕೊಡ್ತೇವೆ, ಬಟ್ ಬೇರೆ ಎಂತಾದರೂ ಇವಾಗ ಅಂದರೆ ಬೈ ಹುಲ್ಲು ಮತ್ತು ಹಾಳೆ, ಕೆಲವರೆಲ್ಲ ಅದು ನೆಟ್ಟ ಹುಲ್ಲು ಹಾಕ್ತಾರೆ, ಸೀಮೆ ಹುಲ್ಲು. ನಮ್ಮಲ್ಲಿ ಸೀಮೆ ಹುಲ್ಲು ಇಲ್ಲ, ಹಾಗೆ ಹಾಳೆ ಅಂಥದ್ರಿಂದ ಅಡ್ಜಸ್ಟ್ ಮಾಡೋದು. ಹುಲ್ಲಾಯಿತು. ಈ ತೆಂಗಿನ ಮರದ ಬುಡದಲ್ಲಿ ಇರ್ತದೆ. ಒಂದು ತೆಂಗಿನಕಾಯಿ ಸಹ ಸಿಕ್ಕಿತ್ತು. ಗೆಂದಾಳೆ ಹೇಳ್ತಾರೆ ನೋಡಿ, ಕೆಂಪು ಇರ್ತದೆ ಬುಡ ಅದು.
ಬುಡ ಅಂದರೆ ಇಡೀ ಕೆಂಪೇ ಇರ್ತದೆ. ಒಳ್ಳೆಯಾಯಿತು. ಅಪ್ಪ ಹೊರಿಸ್ಲಿಕ್ಕೆ ಸಹ ಬಂದರು. ಟಿಕ್ಕಿ ನೋಡಿ, ಟಿಕ್ಕಿ ಚುಬ್ಬನ ಟಿಕ್ಕಿ ಅಲ್ಲಿ ತಗೊಂಡು ಬಂದು ಮನೆಗೆ ಹಾಕಿ ಮತ್ತು ಅಪ್ಪನಿಗೆ ಒಂದು ಸ್ವಲ್ಪ ರಾಮಪತ್ರೆ ಹಾಕಲಿಕ್ಕೆ ಹೆಲ್ಪ್ ಮಾಡ್ತೀವಿ ಅಷ್ಟೇ. ತಗೋ ದನಗಳು ಉಂಟಲ್ಲ ಆಚೆ ಕಡೆ ಹೋಗಿದ್ರು, ಮತ್ತು ಅವ್ರನ್ನ ಕರ್ಕೊಂಡು ಬಂದು ಕಟ್ಟಿ ಹಾಕಿ ಅವರಿಗೆ ತಿನ್ನಲಿಕ್ಕೆ ಅದು ಹಾಳೆ ಕಟ್ ಮಾಡಿತ್ತಲ್ಲ ಅದನ್ನೆಲ್ಲ ಹಾಕಿ ಈಗ ಅವರು ತಿಂದು ಖಾಲಿ ಮಾಡಿ ರೆಡಿಯಾಗಿ ನಿಂತಿದ್ದಾರೆ. ನಾನೀಗ ಹಾಲು ಕರೀಲಿಕ್ಕೆ ಹೋಗಬೇಕು. ಹಾಲು ಕರೆದು ಡೈರಿ ಕೊಂಡೋಗಿ ಕೊಟ್ಟು ಬರಬೇಕು. ಈಗ ಸ್ವಲ್ಪ ಲೇಟ್ ಆಯಿತು ನಾನು, ಯಾಕಂದರೆ ನನಗೆ ಒಂದು ಸ್ವಲ್ಪ ಈ ಅಪ್ಪಂದದು ರಾಮಪತ್ರೆ ಹಾಕಲಿಕ್ಕೆ ಮತ್ತೆ ಪುನಃ ಹೋಗಲಿಕ್ಕೆ ಇತ್ತು ದನ ಕರ್ಕೊಂಡು ಬಂದಾದಮೇಲೆ. ಹಾಗೆ ಫೋನ್ ತೊಗೊಂಡು ಹೋಗಲಿಲ್ಲ, ಯಾಕಂದರೆ ಡೈಲಿ ಮಾಡೋ ವರ್ಕ್ ಮತ್ತೆ ಯಾಕೆ ಅದನ್ನು ವ್ಲಾಗಲ್ಲಿ ಹಾಕೋದು ಅಂತ ಅಂದ್ಕೊಂಡು ಹೋಗಲಿಲ್ಲ. ಇವತ್ತಿದು ರಾಮಪತ್ರೆ ಎಷ್ಟಾಯಿತು ಅಂತ ನಿಮಗೆ ತೋರಿಸ್ತೇನೆ ಬನ್ನಿ. ಇವತ್ತಿದು ಇಷ್ಟು, ಇದು ಮುಗೀತು. ಒಂದು ಮರದ್ದು 4 ದಿವಸ ಆಯಿತು ತೆಗಿಲಿಕ್ಕೆ. ಅದು ಅದರಲ್ಲಿ ತರಲಿಕ್ಕೆ ಇತ್ತು, ನಾನು 2 ಸಲ ಹೋಗಿದ್ದೆ ತರಲಿಕ್ಕೆ. ನಾನು ಹಾಳೆ ಕಟ್ ಮಾಡಿದ್ದೆ ಅಂತ ಹೇಳಿದೆಲ್ಲ, ಇದನ್ನು ದನಗಳಿಗೆ ಹಾಕಲಿಕ್ಕೆ. ದನಗಳಿಗೆ ಖುಷಿ ಆಗ್ತದೆ ತಿನ್ನಲಿಕ್ಕೆ. ಇದು ನಾಳೆ ಬೆಳಿಗ್ಗೆ ಅಪ್ಪ ಗೊತ್ತಾರೆ.